ಪಬ್ಜಿ ಆ್ಯಂಡ್ BGMI ಬರೋ 4.2 ಅಪ್ಡೇಟ್ಸ್ದು ಒಂದಿಷ್ಟು ಫೀಚರ್ಸ್ ಅನ್ನೋದು ಗೊತ್ತಾಗಿದೆ. ಇದು ನಮಗೆ ಬೀಟಾ ವರ್ಷನಲ್ಲಿ ಗೊತ್ತಾಗಿರುತ್ತೆ. ನಿಮ್ಗೆ ಏನಾದರೂ ಬೀಟಾ ವರ್ಷನ್ ಎಂದು ಲಿಂಕ್ ಬೇಕಂದರೆ ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇಲ್ಲಾಂದರೆ ಇದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. 4.2 ಬೀಟಾ ವರ್ಷನ್ ಇದ್ದು ಫಸ್ಟ್ ಫೀಚರ್ಸ್ ನೋಡೋದಾದರೆ, ನೀವು ಯಾವುದಾದ್ರೂ ಡೋರ್ ಹತ್ರ ಬಂದರೆ ಈ ರೀತಿ ಇರೋ ಒಂದಿಷ್ಟು ಸಿಂಬಲ್ ಅನ್ನೋದು ಬರುತ್ತೆ. ಲಾಸ್ಟ್ ಅಪ್ಡೇಟ್ನಲ್ಲಿ ನಾವು ನೋಡೋದಾದರೆ ಓಪನ್ ಆ್ಯಂಡ್ ಕ್ಲೋಸ್ ಅಂತ ಒಂದು ಆಪ್ಷನ್ ಕೊಡ್ತಿದ್ರು. ಈ ಅಪ್ಡೇಟ್ನಲ್ಲಿ ನಮಗೆ ಈ ಥರ ಸಿಂಬಲ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಫೀಚರ್ ಕಡೆ ಬಂದರೆ ಈ ರೀತಿ ಇರೋ ನಮಗೆ ಸ್ಪ್ಯಾನ್ ಐಲ್ಯಾಂಡು ನೋಡೋಕೆ ಸಿಗುತ್ತಾ. ಇದ್ರ ನೇಮ್ ಬಂದು ಇನ್ನೂ ಮೆನ್ಷನ್ ಮಾಡಿಲ್ಲ, ಇದು ಇನ್ನೂ ಬೀಟಾ ವರ್ಷನ್ ಆಗಿರೋ ಕಾರಣ ಇನ್ನೂ ಮೆನ್ಷನ್ ಮಾಡಿಲ್ಲ. ಮ್ಯಾಚ್ನ ಎಂಟರ್ ಆಗಬೇಕಾದ್ರೆ ಈ ರೀತಿ ಇರೋ ಒಂದು ಎನಿಮೇಷನ್ ನಮಗೆ ನೋಡೋಕೆ ಸಿಗುತ್ತೆ. ಇನ್ನು ಮ್ಯಾಚ್ ಎಲ್ಲ ಸ್ಟಾರ್ಟ್ ಆದಮೇಲೆ ನಮಗೆ 2 ಲೊಕೇಶನಲ್ಲಿ ಇವೆಂಟ್ ಅನ್ನೋದು ಲೊಕೇಟ್ ಆಗಿದೆ. ಅದರಲ್ಲಿ ಫಸ್ಟ್ ಇವೆಂಟ್ ಬಂದು ಯಾಸ್ನ ಹತ್ರ ಒಂದು ಲೊಕೇಟ್ ಆಗಿರುತ್ತೆ, ಇನ್ನೊಂದು ನಮಗೆ ಪೋಚಿಂಗ್ ಹತ್ರ ಒಂದು ಲೊಕೇಟ್ ಆಗಿರುತ್ತೆ. ಯಾಸ್ನ ಹತ್ರ ಲೊಕೇಟ್ ಆಗಿರೋ ಈವೆಂಟ್ದು ಲುಕ್ ಅನ್ನೋದು ಈ ರೀತಿ ನೋಡೋಕೆ ಸಿಗುತ್ತಾ. ನೆಕ್ಸ್ಟ್ ನಾವು ಈವೆಂಟ್ನಲ್ಲಿ ಲ್ಯಾಂಡ್ ಆದರೆ ನಮಗೊಂದಿಷ್ಟು ಐಟಮ್ ಅನ್ನೋದು ಸಿಗುತ್ತಾ. ಅದು ಯಾವ ರೀತಿ ಯೂಸ್ ಮಾಡ್ಬೋದು ಅದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ನಿಮಗೆ ಈ ರೀತಿ ಇರೋದು ಎಗ್ ಟೈಪು ಒಂದು ಐಟಮ್ ಸಿಗುತ್ತೆ, ಅದನ್ನ ನೀವು ಓಪನ್ ಏರಿಯಾದಲ್ಲಿ ಯೂಸ್ ಮಾಡಬೇಕಾಗಿರುತ್ತೆ. ಫೈರ್ ಆರ್ಮ್ನ ಕ್ಲಿಕ್ ಮಾಡಿಕೊಂಡು ಈ ರೀತಿ ಥ್ರೋ ಮಾಡಿದರೆ ಈ ಥರ ಒಂದು ಎನಿಮೇಷನ್ ಒಂದು ಈ ಥರ ಫ್ಲವರ್ ಟೈಪು ಒಂದು ಬರುತ್ತೆ. ಇದ್ರ ನಮಗೆ ಇನ್ನೂ ಬೀಟಾ ವರ್ಷನ್ ಆಗಿರೋ ಕಾರಣ ಇದು ಲೂಟ್ ಏನು ಕೊಡ್ತಾ ಇಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇದು ಈ ಥರ ಆ್ಯಕ್ಟಿವೇಟ್ ಮಾಡಿದರೆ ಒಂದಿಷ್ಟು ಲೆವೆಲ್ 3 ಲೂಟು ಆ ಥರ ಕೊಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಫೀಚರ್ ಕಡೆ ಬಂದರೆ ಈ ರೀತಿ ಇರೋ ಒಂದು ಫ್ಲೈಯಿಂಗ್ ವೆಹಿಕಲ್ನ ನಮಗೆ ಕೊಡ್ತಾ ಇದ್ದಾರೆ. ಇದ್ರ ನೇಮ್ನ ಇನ್ನೂ ಮೆನ್ಷನ್ ಮಾಡಿಲ್ಲ. ಇದು ಒಂಥರ ಬಟರ್ಫ್ಲೈ ಥರ ಇದೆ, ಇದನ್ನ ನೀವು ಯೂಸ್ ಮಾಡಿಕೊಂಡು ಎಷ್ಟು ದೂರ ಬೇಕಾದರೂ ನಾವು ಟ್ರಾವೆಲ್ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಫೀಚರ್ ಕಡೆ ಬಂದರೆ ಇದು ಫೀಚರ್ ಅಲ್ಲ, ಒಂದು ರೀತಿ ಟ್ರಿಕ್ ಅಂತ ಹೇಳ್ಬೋದು. ಈ ರೀತಿ ಇರೋ ಒಂದು ಲೊಕೇಶನಲ್ಲಿ ನೀವು ಬಂದರೆ ಈ ರೀತಿ ಇರೋ ಒಂದು ಹೈಡಿಂಗ್ ಸ್ಪಾಟ್ ಇದೆ ಇದರಲ್ಲಿ. ಇದು ಇನ್ನೂ ಬೀಟಾ ವರ್ಷನ್ ಆಗಿರೋ ಕಾರಣ ಇದನ್ನ ಫಿಕ್ಸ್ ಮಾಡಿಲ್ಲ. ಇನ್ನು ಫೀಚರ್ನಲ್ಲಿ ಅಪ್ಡೇಟ್ ಎಲ್ಲ ಕೊಟ್ಟು ಇದನ್ನ ಫಿಕ್ಸ್ ಮಾಡ್ಬೋದು, ಇಲ್ಲಾಂದರೆ ಇದನ್ನೇ ಕೊಟ್ಬಿಡ್ತಾರೆ BGMIನಲ್ಲಿ ಏನು ಅಬ್ಸರ್ವ್ ಮಾಡಲಾರ್ದೇ ಕೊಟ್ಬಿಡ್ತಾರೆ. ಇನ್ನು ನೆಕ್ಸ್ಟ್ ಫೀಚರ್ ಕಡೆ ಬಂದರೆ ನಿಮಗೆ ಈ ರೀತಿ ಇರೋದು ಒಂದು ಪವರ್ನ ಕೊಡ್ತಾ ಇದ್ದಾರೆ. ಅದನ್ನ ನೀವು ಯೂಸ್ ಮಾಡಿದರೆ ಈ ರೀತಿ ಇರೋ ಬಳ್ಳಿ ಟೈಪು ಕ್ರಿಯೇಟ್ ಆಗುತ್ತಾ. ಇದನ್ನ ಯೂಸ್ ಮಾಡಿದರೆ ನೀವು ಎಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅದೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗಿರುತ್ತೆ. ಇನ್ನು ಸೆಂಟರ್ ಆಫ್ ಈವೆಂಟ್ ಕಡೆ ಬಂದರೆ ಈ ರೀತಿ ಇರೋ ಒಂದು ಪ್ಲೇಸ್ನಲ್ಲಿ ಈ ಥರ ಈವೆಂಟು ಕೊಡ್ತಾ ಇದ್ದಾನೆ. ಇದರಲ್ಲಿ ನಮಗೆ ರೀಕಾಲ್ ಕಾರ್ಡು ಮತ್ತು ಲೆವೆಲ್ 3 ಲೂಟು ಎಲ್ಲ ಸಿಗುತ್ತಾ. ಇದು ಇನ್ನೂ ಬೀಟಾ ವರ್ಷನ್ ಆಗಿರೋ ಕಾರಣ ಇದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಇದೆಲ್ಲ ಇಂಪ್ಲಿಮೆಂಟ್ ಆದಮೇಲೆ ಕರೆಕ್ಟು ಇದರಲ್ಲಿ ನೀವು ಸೆಂಟರ್ ಆಫ್ ಈವೆಂಟ್ನ ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ನಿಮಗೆ ಈವೆಂಟ್ನಲ್ಲಿ ಒಂದು ಸ್ಕಾರ್ಪಿಯನ್ ಅಂತ ಒಂದು ಮಟೀರಿಯಲ್ ಸಿಗುತ್ತೆ, ಅದನ್ನ ನೀವು ಯೂಸ್ ಮಾಡಿದರೆ ನೀವು ಈಸಿಯಾಗಿ ಸ್ಕಾರ್ಪಿಯನ್ ವೆಹಿಕಲ್ನ ನೀವು ಅರೈವ್ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ನೀವು ಇದನ್ನ ನಾರ್ಮಲ್ ಆಗಿ ಯಾವ ಥರ ವೆಹಿಕಲ್ ಇದೆಯಲ್ಲ ಅದೇ ಥರನೇ ಯೂಸ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಫ್ಲವರ್ ಟೈಪು ಕಾಣ್ತಾ ಇದೆಯಲ್ಲ, ಇದರ ಹತ್ರ ನೀವು ಏನಾದರೂ ಲ್ಯಾಂಡ್ ಆದರೆ ನಿಮ್ಮ ಕ್ಯಾರೆಕ್ಟ್ರಿಗೆ ಆಟೋಮೆಟಿಕ್ ಆಗಿ ಹೆಲ್ತ್ ಅನ್ನೋದು ಡ್ಯಾಮೇಜ್ ಆಗ್ತಾ ಇರುತ್ತೆ. ಅದನ್ನ ನಾನಿಲ್ಲಿ ನಿಮಗೆ ಶೋ ಮಾಡ್ತೀನಿ ನೋಡಿ. ಈ ಫ್ಲವರಿಂದ ನೀವು ತಪ್ಪಿಸ್ಕೋಬೇಕಂದ್ರೆ ಯಾವುದಾದ್ರೂ ಒಂದು ರೂಮ್ನಲ್ಲಿ ಹೋಗಿ ಹೀಲಾಗ್ರಿ, ಅಂದರೆ ರೂಮ್ನಲ್ಲಿ ಹೋದರೆ ಮಾತ್ರ ಇದು ಡ್ಯಾಮೇಜ್ ಅನ್ನೋದು ಕೊಡಲ್ಲ. ಇನ್ ಕೇಸ್ ನೀವು ಔಟ್ಸೈಡ್ನಲ್ಲಿ ಇದ್ದರೆ ಅದು ಡ್ಯಾಮೇಜ್ ಅನ್ನೋದು ಕೊಡ್ತಾನೆ ಇರುತ್ತೆ. ಇನ್ನು ಟಾಪ್ ಆಫ್ ಈವೆಂಟ್ಗೆ ಬಂದರೆ ನಮಗೆ ಈ ಥರ ಈವೆಂಟ್ ಅನ್ನೋದು ನೋಡೋಕೆ ಸಿಗುತ್ತೆ ನೋಡಿ. ಅದು ಫ್ಲವರು ನನಗೆ ಇಲ್ಲಿ ಟಾಪಲ್ಲಿದ್ದರೂ ನನಗೆ ಡ್ಯಾಮೇಜ್ ಕೊಡ್ತಾನೆ ಇದೆ. ಇದು ಇನ್ನೂ ಬೀಟಾ ವರ್ಷನ್ ಅಲ್ಲ, ಅದಕ್ಕೆ ನಮಗೆ ಅದು ಆ ಥರ ಡ್ಯಾಮೇಜ್ ಕೊಡ್ತಾ ಇದೆ. ಅದು ಇನ್ನೂ ಫಿಕ್ಸ್ ಆಗಿಲ್ಲ. ಫಿಕ್ಸ್ ಆದರೆ ಅದ್ರ ಹತ್ರ ನಾವು ಹೋದರೆ ಮಾತ್ರ ಅದು ಡ್ಯಾಮೇಜ್ ಕೊಡುತ್ತೆ, ಇಲ್ಲಾಂದರೆ ನಿಮಗೆ ಡ್ಯಾಮೇಜ್ ಕೊಡಲ್ಲ ಅದು. ಇನ್ನು ನಿಮಗೆ ಮೇನ್ ಈವೆಂಟ್ನಲ್ಲಿ ಈ ಥರ ಬಾಕ್ಸ್ ಅನ್ನೋದು ನೋಡೋಕೆ ಸಿಗುತ್ತೆ. ಇದನ್ನ ನೀವು ಓಪನ್ ಮಾಡಿಕೊಂಡ್ರೆ ನಿಮಗೆ ಲೆವೆಲ್ 3 ಲೂಟು, ಲೆವೆಲ್ 3 ಹೆಲ್ಮೆಟು ಎಲ್ಲ ಸಿಗುತ್ತೆ. ಈ ಥರ ಲೆವೆಲ್ 3 ಲೂಟ್ ಸಿಗೋ ಬಾಕ್ಸ್ನ ನಿಮಗೆ ಈವೆಂಟಿನ ಪ್ರತಿ ಮೂಲೆಯಲ್ಲೂ ಇಟ್ಟಿರ್ತಾರೆ. ಅದನ್ನ ನೀವು ಓಪನ್ ಮಾಡಿದರೆ ಈ ಥರ ಎಲ್ಲ ಐಟಮ್ ಅನ್ನೋದು ಸಿಗುತ್ತೆ. ಇದು ನಮಗೆ ಸೆಂಟರ್ ಆಫ್ ಈವೆಂಟಿಂದು ಥೀಮ್ ಆಗಿರುತ್ತೆ. ಇಲ್ಲೇ ನಮಗೆ ಈವೆಂಟಿಂದು ರೀಕಾಲ್ ಕಾರ್ಡಿಂದು ಆಪ್ಷನು ನಮಗೆ ನೋಡೋಕೆ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಈವೆಂಟ್ನಲ್ಲೇ ಈ ಥರ ಒಂದು ವೇ ಅನ್ನೋದು ಕೊಟ್ಟಿದ್ದಾರೆ. ಇದನ್ನ ನೀವು ಯೂಸ್ ಮಾಡಿಕೊಂಡು ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ಗೆ ಈಸಿಯಾಗಿ ಕನೆಕ್ಷನ್ ಕೊಟ್ಟಿರ್ತಾರೆ, ಈಸಿಯಾಗಿ ನೀವು ಜಂಪ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಫೀಚರ್ ಕಡೆ ಬಂದರೆ ನಿಮಗೆ ಆಗಲೇ ಹೇಳಿರೋ ಥರನೇ ಒಂದು ಸ್ಕಾರ್ಪಿಯನ್ ಎಂದು ವೆಹಿಕಲ್ ಇರುತ್ತಲ್ಲ, ಅದನ್ನ ನೀವು ಏನಾದರೂ ಕ್ಲಿಕ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡಿದರೆ ಅದನ್ನ ನೀವು ವೆಹಿಕಲ್ ಥರನೂ ಯೂಸ್ ಮಾಡ್ಬೋದು ಮತ್ತು ಒಂದು ವೆಪನ್ ಥರನೂ ಯೂಸ್ ಮಾಡೋದಾಗಿರುತ್ತೆ. ಇಲ್ಲಿ ರೈಟ್ ಸೈಡ್ನಲ್ಲಿ ಒಂದು ಎಬಿಲಿಟಿ ಅಂತ ಒಂದು ಆಪ್ಷನ್ ಇದೆ, ಅದನ್ನ ನೀವು ಕ್ಲಿಕ್ ಮಾಡಿದರೆ ಈ ರೀತಿ ಇರೋದು ಈ ಥರ ಲ್ಯಾಂಡ್ನಲ್ಲಿ ಒಂದು ಕ್ರಿಯೇಟ್ ಆಗಿಬಿಡುತ್ತೆ. ನಿಮ್ಮ ಕ್ಯಾರೆಕ್ಟ್ರು ಲ್ಯಾಂಡ್ನಲ್ಲೇ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ನೀವು ಇದನ್ನ ವೆಪನ್ ಥರನೂ ಯೂಸ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ರೈಟ್ ಸೈಡ್ನಲ್ಲಿ ಒಂದು ಅಟ್ಯಾಕ್ ಅಂತ ಆಪ್ಷನ್ ಇದೆ, ಅದನ್ನ ನೀವು ಕ್ಲಿಕ್ ಮಾಡಿದರೆ ಈ ಥರ ಎನಿಮಿಗೂ ಡ್ಯಾಮೇಜ್ ಕೊಡುತ್ತೆ ಅದು. ಇನ್ನು ನೀವು ಫೈನಲ್ ಆಗಿ ಮ್ಯಾಚ್ನ ವಿನ್ ಆದರೆ ಈ ರೀತಿ ಇರೋದು ಒಂದು ಎನಿಮೇಷನ್ ಕೊಡ್ತಾ ಇದ್ದಾರೆ. ಪ್ರತಿ ಸೀಸನಲ್ಲೂ ಒಂಥರ ಡ್ಯಾನ್ಸ್ ಇಂದು ಎಮೌಂಟ್ ಕೊಡ್ತಾ ಇದ್ರು, ಬಟ್ ಈ ಸೀಸನಲ್ಲಿ ನಮ್ಮ ಕ್ಯಾರೆಕ್ಟರ್ನ ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ಶೋ ಮಾಡ್ತಾ ಇದ್ದಾರೆ. ಇದಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.